ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಹಾಯ್, ನನ್ನ ಹೆಸರು ಪ್ರಕೃತಿ. ನಿಮ್ಗೆಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಸೊ ಇವತ್ತು ಮಂಡೇ, ಇವತ್ತು 2 ಕೆಲಸ ಉಂಟು. ಫಸ್ಟ್ ಕೆಲಸ ಎಂತ ಅಂದ್ರೆ ನಂದು ಆಫೀಸ್ ಇದು ಮೀಟಿಂಗ್ ಉಂಟು 10:30ಗೆ. ಸೆಕೆಂಡ್ ಕೆಲಸ ಎಂತ ಅಂದ್ರೆ ಆನ್ಲೈನ್ ಫೇರ್ವೆಲ್ ಉಂಟು, ಅದು ಕೂಡ 10:30ಗೆ. ಯಾವ್ದು ಅಟೆಂಡ್ ಆಗೋದು ಗೊತ್ತಿಲ್ಲ. ಮೋಸ್ಟ್ಲಿ ನಾನು ಮೀಟಿಂಗ್ ಅಟೆಂಡ್ ಆಗ್ತೇನೆ ಫಸ್ಟ್. ಅದು 10:30 to 11 ಇರೋದು. ಅದ್ರ ನಂತರ 11ಗೆ ಫೇರ್ವೆಲ್ ಆನ್ ಇದ್ರೆ ಅದಕ್ಕೆ ಸ್ವಿಚ್ ಆಗ್ತೇನೆ ಅಷ್ಟೇ. ಸೊ ಈಗ 5 minutes ಅಲ್ಲಿ 10:30 ಆಗ್ತದೆ. ನಮ್ಮದು ಆಫೀಸ್ ಮೀಟಿಂಗ್ ಜಾಯಿನ್ ಆಗುವ. ಬೈ. ಸೊ ಈಗ ಆಫೀಸ್ ಮೀಟಿಂಗ್ ಆಯ್ತು, ಫೇರ್ವೆಲ್ ಈಗ ಸ್ವಿಚ್ ಆಗ್ತಾ ಇದ್ದೀನಿ. ನಾವು ನಮ್ಮ ಫ್ರೆಂಡ್ಸ್ ಅನ್ನು ಹುಡುಕೋ ಒಬ್ಬೊಬ್ರನ್ನೇ. ವಿಡಿಯೋದಲ್ಲಿ ನಿನ್ನೆ ಬಂದಿದ್ಲಲ್ಲ, ಅವಳು ಚಿರಶ್ರೀ, ಸಿಂಥಿಯಾ, ಧನ್ಯಪ್ರಭಾ, ಹರ್ಷಿತಾ ಇದ್ದಾಳೆ, ನೆಕ್ಸ್ಟ್ ಮೇಘಾ, ನಿಕ್ಷಿತಾ, ಮಿಲಿ, ಸಂಜನಾ, ಮಿಲಿ ಶೆಟ್ಟಿ 2 ಬರ್ತಾ ಉಂಟು. ರಿಪೀಟ್ ಸಂಜನಾ 2 ಬರ್ತಾ ಉಂಟು. ಮೋಸ್ಟ್ಲಿ ಅದು ಆಚೆ ಈಚೆ ಆಗ್ತಾ ಉಂಟು. ಹೌದೌದು, ಇವಳು ಮಾತಾಡ್ತಾ ಇದ್ದಾಳೆ ಬಟ್ ಮ್ಯೂಟ್ ಉಂಟು ಮೈಕ್. ಆದಿತ್ಯ ಜಾಯ್ನ್ ಆಗಿದ್ದಾನೆ. ಧನ್ಯಪ್ರಭಾ ಮಾತಾಡ್ತಿದ್ದಾಳೆ ಈಗ. I would thank all the faculties. Yeah, you are a very silent student, but always very obedient and you did everything as you had planned. So all the best to you, Dhanya. I have got some courage to face anyone, and also this college has molded me to be a better person, and I'll nourish all those memories that I have collected through this college. Thank you, sir. Dhanya, Megha, Milli. Nix, Sanj. ಸೊ ಹಾಯ್ ಗೈಸ್, ನಾನು ನಿಮ್ಗೆ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ, ನಾನು ಅಮೆಝಾನ್ ಇಂದೆಲ್ಲ ತುಂಬಾ ತರಿಸ್ತೇನೆ ಪ್ರಾಡಕ್ಟ್ಸ್. ಬಿಕಾಸ್ ನಾನು ಸ್ವಲ್ಪ ಹಾಗೆ ತರಿಸ್ತಾ ಇರ್ತೇನೆ. ಎಲ್ಲ ಬೇಡದಿದ್ದ ಪ್ರಾಡಕ್ಟ್, ನಾನ್ಸೆನ್ಸ್ ಪ್ರಾಡಕ್ಟ್ಸ್, ನಿಮ್ಗೆ ತುಂಬಾ ಸಿಲಿ ಪ್ರಾಡಕ್ಟ್ಸ್ ನನ್ನ ಇದ್ರಲ್ಲಿ ಸಿಗ್ತದೆ. ಯಾವ್ದು ಪರ್ಟಿಕ್ಯುಲರ್ ಬಿತ್ತಾಯ್ತಾ, ಸೊ ಅದು ಪುನಃ ಹಾಕಿದ್ರೆ ಪುನಃ ಬೀಳ್ತದೆ. ಸೊ ಹಾಗೆ ನೀರ್ಲಿ ಪಡ್ಡಿಲ್ಲ. ಸೊ ಅದು ಅದೇ ಯಾವ್ದೋ ಪರ್ಟಿಕ್ಯುಲರ್ ಪ್ರಾಡಕ್ಟ್ಸ್ ಪರ್ಟಿಕ್ಯುಲರ್ ಥೀಮ್ ಇಂದ ಇಲ್ಲ, ಒಟ್ರಾಶಿ ರ್ಯಾಂಡಮ್ ಪ್ರಾಡಕ್ಟ್ಸ್ ತಕೊಂಡಿದ್ದೇನೆ. ಯಾಕಂದ್ರೆ ಅದು ಫಸ್ಟ್ ಸ್ಯಾಲರಿ ಬಂದದಲ್ಲ, ಸೊ ಅದಕ್ಕೊಂದು ಸ್ವಲ್ಪ ಆಗಿರ್ಲಿ ಬಿಡಿ. ಸೊ ನಾನು ತುಂಬಾ ತರಿಸಿದ್ದೇನೆ, ಬಟ್ ಅದರಲ್ಲಿ ಸಹ ನಾನು 3 ಪ್ರಾಡಕ್ಟ್ಸ್ ತೋರಿಸ್ತಾ ಇಲ್ಲ. ನಂಗೆ ಅದು ತೋರಿಸಿದ್ರೆ ನೀವೆಲ್ಲ ಎಂತ ಹೇಳ್ತೀರಂತ ನಾನು ತೋರಿಸಲಿಲ್ಲ. ಸೊ ಇಲ್ಲಿ ನೋಡಿ, ಈ ಪಕೆಟ್ ಅಲ್ಲಿ ಇದರಲ್ಲಿ ನಾನು ಹಾಕಿ ತಂದಿದ್ದೇನೆ ಇಷ್ಟು ಪ್ರಾಡಕ್ಟ್ಸ್. ಸೊ ಇದು ಅನ್ಬಾಕ್ಸಿಂಗ್ ವಿಡಿಯೋ ಆಗುದಿಲ್ಲ, ಯಾಕಂದ್ರೆ ನಾನೆಲ್ಲ ಓಪನ್ ಮಾಡ್ತೇನೆ. ಬಿಕಾಸ್ ಸರಿ ಇಲ್ಲದಿದ್ರೆ ವಾಪಸ್ ಕಳಿಸ್ಬೇಕಲ್ಲ. ಸೊ ಈ ಸರ್ತಿ ಬಂದ ಎಲ್ಲ ಪ್ರಾಡಕ್ಟ್ಸ್ ನನಗೆ ಸರಿ ಬಂದಿದೆ. ಇದ್ರ ಮೊದಲು ಕೆಲವೆಲ್ಲ ಪ್ರಾಡಕ್ಟ್ಸ್ ಒಟ್ರಾಶ್ ಎಲ್ಲ ಬರ್ತಾ ಇತ್ತು ಪ್ಯಾಕೇಜಿಂಗ್ ಎಲ್ಲ. ಸೊ ಈ ಸರಿ ಬಂದಿದೆ. ಸೊ ಒಂದೊಂದೇ ಸ್ಟಾರ್ಟ್ ಮಾಡುವ. ಫ್ಲಿಪ್ಕಾರ್ಟ್ ಇಂದ 3 ಪ್ರಾಡಕ್ಟ್ಸ್ ಉಂಟು, ಮತ್ತೆಲ್ಲ ಅಮೆಝಾನ್ ಇಂದ. ಸೊ ಫಸ್ಟ್ ಅಮೆಝಾನ್ ಇಂದ ಸ್ಟಾರ್ಟ್ ಮಾಡುವ. ಸೊ ಫಸ್ಟ್ ಪ್ರಾಡಕ್ಟ್ ಈಗ ನನಗೆ ಕೈಗೆ ಸಿಗುದು ಈ ಡಬ್ಬಿ ಓಪನ್ ಮಾಡ್ತೇನೆ. ಇದು ಬಯೋಟಿಕ್ ಅವರದ್ದು ಬಯೋ ಕುಕುಂಬರ್ ಟೋನರ್. ಯಾಕೆ ಯೂಸ್ ಮಾಡೋದು ಅಂತ ತುಂಬಾ ಜನರಿಗೆ ಗೊತ್ತಿರ್ತದೆ. ಅದು ನಮ್ಮ ಮುಖದಲ್ಲಿ ಪೋರ್ಸ್ ಉಂಟಲ್ಲ, ಸೊ ನಮ್ಮ ಮುಖದಲ್ಲಿ ಪೋರ್ಸ್ ಅನ್ನು ಕ್ಲಾಕ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಸೊ ಒಳ್ಳೆ ಉಂಟು. ಇದ್ರದ್ದು ಸ್ಮೆಲ್ ಒಂಥರ ನಂಗೆ ಹೆವಿ ಅಂತ ಫೀಲ್ ಆಗ್ತದೆ, ಬಟ್ ಸ್ಟಿಲ್ ನಂಗೆ ಇಷ್ಟ ಆಯ್ತಿದ್ದು ಪ್ರಾಡಕ್ಟ್. ಸೊ ನೆಕ್ಸ್ಟ್ ಡಬ್ಬಿ ಓಪನ್ ಮಾಡುವ. ಓಕೆ, ಇದು ಈ ಪ್ಯಾಕೇಜಿಂಗ್ ಅಲ್ಲಿ ಬಂದಿದೆ. ಸೊ ನೆಕ್ಸ್ಟ್ ಡಬ್ಬಿ ಅಲ್ಲ, ಒಂದು ನಮಗೆ ತೊಟ್ಟೆ ಬಂದಿದೆ. ಈ ಸತಿ ಅಮೆಝಾನ್ ಅವರು ತುಂಬಾ ಪ್ಲಾಸ್ಟಿಕ್ ಕೊಡೋದನ್ನು ಕಮ್ಮಿ ಮಾಡಿದ್ದಾರೆ ಅನಿಸ್ತದೆ. ಬಿಕಾಸ್ ಇದ್ರಲ್ಲಿ ಬರಬೇಕಿದ್ರೆ ನನಗೆ ನೋಡಿ ಇಷ್ಟೇ ಬಂದು ಒಂದು ಬಿಲ್, ಒಂದು ಇದು ಪ್ರಾಡಕ್ಟ್, ಮತ್ತೆ ನೋಡಿ ತೊಟ್ಟೆ ಗಿಟ್ಟೆಲ್ಲ ಎಂತ ಬರಲಿಲ್ಲ. ತುಂಬಾ ಕಮ್ಮಿ ಮಾಡಿದ್ದಾರೆ ಅವರು ಕೊಡೋದು. ಕೆಲವದಕ್ಕೆ ಮಾತ್ರ ಕೊಟ್ಟಿದ್ದಾರೆ. ಈವನ್ ಬಬಲ್ ರ್ಯಾಪ್ಸ್ ಎಲ್ಲದಕ್ಕೆ ಕೊಡಲಿಲ್ಲ, ತುಂಬಾ ಕಮ್ಮಿ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ನಾನು ಆರ್ಡರ್ ಮಾಡಿದ್ದು ಬ್ಯಾಗ್, ಕ್ಲಚ್. ಬ್ಯಾಗ್ ಹೇಳ್ತಾರೆ, ಕ್ಲಚ್ ಹೇಳ್ಬೋದು, ಬಟ್ ಸ್ಲಿಂಗ್ ಬ್ಯಾಗ್. ಇದಕ್ಕೆ ಚೈನ್ ಕೂಡ ಉಂಟು. ಸೊ ಇದು ಚೈನ್ ಅನ್ನು ಅಟ್ಯಾಚ್ ಮಾಡಿ ಕೂಡ ಕ್ಯಾರಿ ಮಾಡಬಹುದು. ಇಲ್ಲದಿದ್ರೆ
ಹಾಗೇನೆ ಕ್ಯಾರಿ ಮಾಡ್ಬೋದು. ಇಷ್ಟೇ ಚಿಕ್ಕದು, ಚಂದ ಉಂಟು. ಸೊ ಗಟ್ಟಿ ಉಂಟು. ಅದು ಕೆಲವೆಲ್ಲ ಹೀಗೆ ಮಾಡಿದ್ರೆ ಈಗ ಅಂಟುತ್ತದಲ್ಲ, ಶಿಮ್ರಿ ಶಿಮ್ರಿ ಅಂತ ಹೇಳ್ತಾರೆ. ಗ್ಲಿಟರ್ 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 ಎಲ್ಲ ಎಂತ ಅಂಟುದಿಲ್ಲ. ಸೊ ನೀಟಾಗಿ ಉಂಟು, ಅಡ್ಡಿಲ್ಲ. ಬಟ್ ಇದನ್ನ ಎಲ್ಲಿ ಹಾಕುದಂತ ಗೊತ್ತಿಲ್ಲ ಸದ್ಯಕ್ಕೆ, ನಮ್ಗೆ ಎಲ್ಲಿ ಹೋಗ್ಲಿಕ್ಕಿಲ್ಲ. ಒಮ್ಮೆ ಎಲ್ಲ ಸರಿ ಆದ ನಂತರ ಎಲ್ಲಿಗಾದ್ರೂ ಹೋಗ್ತಿದ್ರೆ ಇದನ್ನು ತಕೊಂಡು ಹೋಗುವ ಅಂತ. ಸೊ ನೆಕ್ಸ್ಟ್ ನಾನು ಆರ್ಡರ್ ಮಾಡಿದ್ದು ಇದು ಡಬ್ಬಿಯಲ್ಲಿ ಬಂದಿಲ್ಲ, ತೊಟ್ಟೆಯಲ್ಲಿ ಬಂದಿದೆ. ಇದಕ್ಕೆ ಬಬಲ್ ರ್ಯಾಪ್ ಎಲ್ಲ ಉಂಟಾಯ್ತಾ. ಬೈದರೆ ಇದು ಪರ್ಫ್ಯೂಮ್. ಸೊ ಇದು ನನಗೆ ಪೋಸ್ಟ್ ಅಲ್ಲಿ ಬಂದದ್ದು, ಪೋಸ್ಟ್ ಮ್ಯಾನ್ ಅಂತ ನನಗೆ ಕೊರಿಯರ್ ಅಂತ ಕೊಟ್ಟದ್ದು. ಅಮೆಝಾನ್ ಅವ್ರು ನನಗೆ ಡೆಲಿವರಿ ಮಾಡಲಿಲ್ಲ ಡೈರೆಕ್ಟ್ ಆಗಿ, ಬಿಕಾಸ್ ಅದು ರಿಟರ್ನ್ ಇಲ್ಲಲ್ಲ. ರಿಟರ್ನ್ ಇಲ್ಲದ ಪ್ರಾಡಕ್ಟ್ಸ್ ಐ ಥಿಂಕ್ ಅವ್ರು ಡೆಲಿವರಿ ಮಾಡಲ್ಲ ಇವರು. ಸೊ ಇದು ಬ್ಲೂ ಫಾರ್ಮೆನ್, ಸ್ಮೆಲ್ ಅಂತೂ ಸೂಪರ್ ಉಂಟು. ಇದರ ಪ್ಯಾಕೇಜಿಂಗ್ ತೋರಿಸ್ತೀನಿ. ಸೊ ಇದು ಈ ತರ ಇರ್ತದೆ. ಇದು ಮೆನ್ಸ್ ಪರ್ಫ್ಯೂಮ್, ಐ ಥಿಂಕ್ ಹುಡುಗಿಯರ್ಸ್ ಆಗ್ಬೋದು. ಸ್ಮೆಲ್ ತುಂಬಾ ಚಂದ, ತುಂಬಾ ಲೈಟ್ ಪರ್ಫ್ಯೂಮ್ ಬಟ್ ಚಂದ ಉಂಟು. ಇದು ಅಣ್ಣನಿಗೆ ಸಿಗ್ತದೆ, ನಂದು ಗಿಫ್ಟ್ ಅಂತ ಅನ್ಬೇಕು. ಏನಾದ್ರೂ ಉಂಟು ಅದು ನಾನು ತೋರ್ಸಲ್ಲ. ಎನಿವೇಸ್ ನೆಕ್ಸ್ಟ್ ನೆಕ್ಸ್ಟ್ ಇದು ಚಿಕ್ಕದು ಪ್ರಾಡಕ್ಟ್. ಸೊ ಇದು ಟಿಂಗಲ್ ಅವರದ್ದು ಐಬ್ರೋ ಶೇಪ್ ಅಂತ ಹೇಳ್ತಾರೆ. ಫೇಸ್ ರೇಸರ್, ಐಬ್ರೋ ರೇಸರ್. ಓಕೆ, ಇದನ್ನೆಂತೆಲ್ಲ ಹೀಗೆ ಹಿಡ್ಕೊಂಡು ಐಬ್ರೋ ನಾವು ಶೇಪ್ ಮಾಡ್ಬೋದು. ಸುಮ್ಮನೆ ಪಾರ್ಲರ್ಗೆಲ್ಲ ಹೋಗಿ ಯಾರು ಕಷ್ಟಪಡ್ತಾರಂತ. ನಾನು ಮೇ ಬಿ ಐಬ್ರೋ ಶೇಪ್ ಇಲ್ಲಿ ತನಕ ಮ್ಯಾಕ್ಸ್ ಅಂದ್ರೆ 5 times ಮಾಡಿದೆ, ಅದಕ್ಕಿಂತ ಜಾಸ್ತಿ ಮಾಡಿಲ್ಲ. ಬಿಕಾಸ್ ನನಗೆ ಇದು ಥ್ರೆಡ್ಡಿಂಗ್ ಗಿಡ್ಡಿಂಗ್ ಎಲ್ಲ ಆಗಲ್ಲ, ನನಗೆ ನೋವು ಆಗ್ತದೆ ಜಾಸ್ತಿ. ನನಗೆ ರೆಸಿಸ್ಟೆನ್ಸ್ ಇಲ್ಲ ನೋವೆಲ್ಲ ತಡ್ಕೊಳ್ಳುವಷ್ಟು. ತುಂಬಾ ಯೂಟ್ಯೂಬರ್ಸ್ ನೋಡಿದ್ದೀನಿ ನಾರ್ತ್ ಅಲ್ಲಿ ಇರೋರೆಲ್ಲ ಸಹ ರೇಸರ್ ಇಂದಲೇ ತೆಗಿತಾರೆ, ಕಲ್ತು ತೆಗಿಬಹುದು. ಸಾರಿ, ರೇಸರ್ ಇಂದಲೇ ತೆಗಿತಾರೆ. ಸೊ ನಾನು ಸಹ ರೇಸರ್ ಅಲ್ಲಿ ತೆಗೆಯುವ ಅಂತ ನಾನು ಕೂಡ ತಂದು ಟ್ರೈ ಮಾಡೋದಿಲ್ಲ. ಸಾರಿ, ಒಂದು ಕ್ಯಾಮ್ರಾ ಆಂಗಲ್ ಸ್ವಲ್ಪ ಆಚೆ ಆಗ್ತಾ ಇರ್ತದೆ. ಸೊ ನೆವರ್ ಮೈಂಡ್ ಆಯ್ತಾ. ನೆಕ್ಸ್ಟ್ ನಾವು ಹೋಗುವ ನೆಕ್ಸ್ಟ್ ಲಾಸ್ಟ್ ಪ್ರಾಡಕ್ಟ್ ಅಮೆಝಾನ್ ಇಂದ ನಾನು ನಿಮಗೆ ತೋರಿಸುವಂಥದ್ದು. ಬಟ್ ಆಕ್ಚುಲಿ ಲಾಸ್ಟ್ ಪ್ರಾಡಕ್ಟ್ ಅಲ್ಲ ಇದು. ಲಾಸ್ಟ್ ಟೈಮ್ ನಾನು ಅದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಖಾದಿಯವರದ್ದು ಹರ್ಬಲ್ ಫೇಸ್ ಮಸಾಜರ್ ತುಂಬಾ ಚಂದ ಉಂಟಿದೆ. ಹಾಗೆ ಮುಖೆಲ್ಲ ಕುಲ್ ಅಂತ ಆಗ್ತದೆ. ಸೊ ನಿಮಗೆ ಟ್ರೈ ಮಾಡ್ಲಿಕ್ಕೆ ಇದು ಮಾಡ್ಬೋದು, ಪ್ಯೂರ್ ಉಂಟು. ಸೊ ಇದು ಸ್ಮೆಲ್ ಮಾತ್ರ ಪುದೀನದ್ದು ತುಂಬಾ ಹೆವಿ ಉಂಟು. ಯಾರಿಗೆ ಪುದೀನದ್ದು ಸ್ಮೆಲ್ ಮೂಸ್ಲಿಕ್ಕೆ, ಪುದೀನದ್ದು ಫ್ರೇಗ್ನೆನ್ಸ್ ಯಾರಿಗೆ ಸ್ಮೆಲ್ ಮಾಡ್ಲಿಕ್ಕೆ ಆಗಲ್ಲ ಅಂತವ್ರು ಈ ಪ್ರಾಡಕ್ಟ್ ಅಂತ ತಗೊಳ್ಬೇಡಿ, ಬಿಕಾಸ್ ಇದು ತುಂಬಾ ಹೆವಿ ಉಂಟು. ಇನ್ನೂ 3 ಪ್ರಾಡಕ್ಟ್ ನಾನು ಫ್ಲಿಪ್ಕಾರ್ಟ್ ಇಂದ ತರಿಸಿದ್ದು, ಅದು ಒಂದೊಂದಾಗಿ ತೋರಿಸ್ತೀನಿ. ಫಸ್ಟ್ ಬಂದದ್ದು ಇದು, ನಾನು ಅಡ್ರೆಸ್ ಫಸ್ಟ್ ಬಂದದ್ದು ಇದು ಪೋಸ್ಟ್ ಮ್ಯಾನ್ ಅಲ್ಲ ಕರ್ಕೊಂಡ್ಬಂದದ್ದು, ಫ್ಲಿಪ್ಕಾರ್ಟ್ ಅವನಿಗೆ ಡೆಲಿವರಿ ಮಾಡಿದ್ದು. ಆಕ್ಚುಲಿ ನಾನು ಹಾಕಿದ್ದು ನನ್ನ ಮನೆ ಅಡ್ರೆಸ್, ಅದು ಯಾಕೆ ನನ್ನ ಫ್ರೆಂಡ್ ಮನೆ ಅಡ್ರೆಸ್ಸಿಗೆ ಹೋಯ್ತು ನಂಗೆ ಗೊತ್ತಿಲ್ಲ. ಫ್ಲಿಪ್ಕಾರ್ಟ್ ಇದು ಮಿಸ್ಟೇಕ್ ಅಥವಾ ನಾನು ಆರ್ಡರ್ ಮಾಡಿದ್ದು ಅಡ್ರೆಸ್ ಚೇಂಜ್ ಮಾಡಿದ್ದೆ ನನಗೆ ಗೊತ್ತಿಲ್ಲ. ನಾನು ಆರ್ಡರ್ ಪ್ಲೇಸ್ ಮಾಡಿದ್ದು ಕರೆಕ್ಟ್ ಆಗಿಲ್ವಾ, ಫ್ಲಿಪ್ಕಾರ್ಟ್ ಅವ್ರದ್ದು ಮಿಸ್ಟೇಕ್ ನನಗೆ ಗೊತ್ತಿಲ್ಲ. ನನ್ನದು 3 ಪ್ರಾಡಕ್ಟ್ಸ್ ನನ್ನ ಫ್ರೆಂಡ್ ಮನೆಗೆ ಹೋಗಿ ರಿಸೀವ್ ಆಗಿದೆ. ಸೊ ನನ್ನ ಫ್ರೆಂಡ್ ತಂದು ಕೊಟ್ಟ ನನಗೆ. ಸೊ ಥ್ಯಾಂಕ್ಸ್ ಗೌತಮಿ. ಸ್ಟೀಲ್ ಸ್ಟ್ರಾ, ನಾವು ಆದಷ್ಟು ಪ್ಲಾಸ್ಟಿಕ್ ಅನ್ನು ಕಮ್ಮಿ ಮಾಡ್ಬೇಕಲ್ಲ. ನಾ ಯೂಟ್ಯೂಬರ್ಸ್ ಅನ್ನು ತುಂಬಾ ಫಾಲೋ ಮಾಡ್ತೀನಿ. ಅದರಲ್ಲಿ ಕೆಲವು ಯೂಟ್ಯೂಬರ್ಸ್ ಈಗ ಯೂಸ್ ಮಾಡಿ ಸ್ಟಾರ್ಟ್ ಮಾಡಿರೋದು ಸ್ಟೀಲ್ ಸ್ಟ್ರಾ. 2 ಬೆಂಡ್ ಸ್ಟ್ರಾ ಬರ್ತದೆ ಈ ತರ, ಮತ್ತೆ 2 ಸ್ಟ್ರೇಟ್ ಸ್ಟ್ರಾ ಬರ್ತದೆ ಈ ತರ, ಮತ್ತೆ ಅದಕ್ಕೊಂದು ಬ್ರಷ್ ಕ್ಲೀನ್ ಮಾಡಲಿಕ್ಕೆ. ಕ್ವಾಲಿಟಿ ತುಂಬಾ ಚಂದ ಉಂಟು. 4 ಸ್ಟೇನ್ಲೆಸ್ ಸ್ಟೀಲ್. ಸೊ ನೋಡಿ, ಒಳಗೆ ಹೋಗ್ತದೆ ಕ್ಲೀನ್ ಮಾಡಿ, ಇಲ್ಲ ಅರ್ಧ ಒಳಗೆ ಹೀಗೆ ಹೋಗಿ ಕ್ಲೀನ್ ಮಾಡಿ, ಮತ್ತೆ ಪುನಃ ಆಪೋಸಿಟ್ ಸೈಡ್ ಇಂದ ಕ್ಲೀನ್ ಮಾಡಿ. ಹೀಗೆ 4 ಸ್ಟ್ರಾ. ನಮ್ಮ ಮನೇಲಿ 4 ಜನ ಇದ್ದಾರೆ, 4 ಜನರಿಗೆ ಒಂದೊಂದು ಸ್ಟ್ರಾ. ನೆಕ್ಸ್ಟ್ ಇದು ಡಬ್ಬಿ ಫ್ಲಿಪ್ಕಾರ್ಟ್ ಇದು, ಇದ್ರ ಒಳಗೆ ಇನ್ನೊಂದು ಡಬ್ಬಿ. ಈ ಡಬ್ಬಿ ಒಳಗೆ ಈ ಡಬ್ಬಿ ಒಳಗೆ ಅಮ್ಮನ ಮೊಬೈಲ್ ಕವರ್. ಸೊ ಬನ್ನಿಯಾ, ವೇಟ್, ಐ ಆಮ್ ಗೆಟಿಂಗ್ ಕಾಲ್. ಇದು ಮೊಬೈಲ್ ಕವರ್ ಆಕ್ಚುಲಿ ತುಂಬಾ ಕ್ಯೂಟ್ ಉಂಟು, ತುಂಬಾ ಚಂದ ಉಂಟು. ಲೆದರ್ ಅಲ್ಲ, ಬಟ್ ನೋಡಿ ತುಂಬಾ ಚಂದ ಉಂಟು. ಅಮ್ಮನ ಆಕ್ಚುಲಿ ಫೋನ್ ಕವರ್ ತುಂಬಾ ಹಳತ್ತ, ತುಂಬಾ ಯೂಸ್ ಮಾಡ್ತಾರೆ ನಮ್ಮ ಸ್ಕೂಲ್ಗೆ ಅಲ್ಲಿ ಇಲ್ಲಿ ಅಂತ. ಸೊ ತುಂಬಾ ಹಳತ್ತಾಯ್ತು. ಸೊ ನಾನು ಅಮ್ಮನ ಫೋನ್ ಕವರ್ ನೋಡ್ತಿದ್ದೇನೆ, ಇದು ಬೆಸ್ಟ್ ಉಂಟು ಕವರ್. ಸೊ ನಿಮಗೆ ಬೇಕಿದ್ರೆ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕ್ತೇನೆ, ಚೆಕ್ ಮಾಡ್ಕೊಬೋದು. ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರ್ತೀನಿ. ಓಕೆ, ನೆಕ್ಸ್ಟ್ ಪ್ರಾಡಕ್ಟ್ ಇದು ಅಮ್ಮನಿಗೆ. ಇದು ಎಂತ ಅಂದ್ರೆ
ಇದು ಗ್ಲೌಸ್, ಇದು ಕೋವಿಡ್ ಗ್ಲೌಸ್ ಅಲ್ಲ, ಇದು ಪಾತ್ರೆ ತೊಳಿಲಿಕ್ಕೆ ಹಾಕ್ತಾರೆ ಅಲ್ಲ ಅದು ಗ್ಲೌಸ್. ಹೀಗೆ ಬರ್ತದೆ ಗ್ಲೌಸ್. ಸೊ ಇದು ಗ್ಲೌಸ್, ಎರಡು ಉಂಟು ಗ್ಲೌಸ್. ಅಫ್ಕೋರ್ಸ್ ಇದ್ರೂ ಪಾತ್ರೆ ತೊಳಿಲಿಕ್ಕೆ ಅಂತಾನೆ ಹಾಕುದು. ಇಲ್ಲಿ ಮುಳ್ಳು ಮುಳ್ಳು ತರ ಕೊಟ್ಟಿದ್ದಾರೆ, ಸಾಫ್ಟ್. ಇದನ್ನ ಹೀಗೆ ಪಾತ್ರೆ ತೊಳೆದಂತೆ ನಾನು ಮನೆ ಯೂಸ್ ಮಾಡಿಲ್ಲ. ಯೂಸ್ ಮಾಡಿದ ನಂತರ ರಿವ್ಯೂ ನನಗೆ ಹೇಳ್ತೇನೆ. ಮತ್ತೆ ಇದು ಒಳಗೆ ಉಂಟಲ್ಲ, ಇಲ್ಲಿ ಸ್ಮೂತ್ ಉಂಟು ಹೊರಗೆ, ಹೀಗೆ ಸ್ಮೂತ್ ಅಂದ್ರೆ ನೈಸ್ ಉಂಟು ಹೊರಗೆ, ಒಳಗೆ ನೈಸ್ ಇಲ್ಲ. ಒಳಗೆ ಡಾಟ್ ಡಾಟ್ ತರ ತುಂಬಾ ವೈಟ್, ಒಳಗೆ ಆಕ್ಚುಲಿ ಸ್ಮೂತ್ ಇಲ್ಲ, ಡಾಟ್ ಡಾಟ್ ತರ ರಫ್ ಉಂಟು. ಸೊ ಹಾಕಿರೋ ಕೂಡಲೇ ಅಂತ ಜಾರಲ್ಲ, ಸರಿ ಗಟ್ಟಿಯಾಗಿ ನಿಲ್ತದೆ. ಸೊ ಲಾಸ್ಟ್ ಪ್ರಾಡಕ್ಟ್, ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಇದು ನಂಗೆ ಗೊತ್ತಿಲ್ಲ ನಾನು ಯಾಕೆ ತಂದಿದ್ದೇನೆ ಅಂತ. ಬಟ್ ನನ್ನ ಮನೆಯಲ್ಲಿ ತಂದದ್ದು ಯಾರಿಗೆ ಇಷ್ಟ ಆಗಲಿಲ್ಲ, ಅಮ್ಮನಿಗೆ ಮಾತ್ರ ಇಷ್ಟ ಆಯಿತು. ಎನಿವೇಸ್, ಇದು ರಿಯಲ್ಮಿ ಸ್ಮಾರ್ಟ್ ವಾಚ್. ಇದರ ಪ್ಯಾಕೇಜಿಂಗ್ ಹೇಗೆ ಉಂಟಂತ ತೋರಿಸ್ತೇನೆ ನಾನು ಕ್ವಿಕ್ ಆಗಿ. ಸೊ ಇದು ಸಿಂಪಲ್ ಪ್ಯಾಕೇಜಿಂಗ್, ಯೆಲ್ಲೋ ಕಲರ್ ಬಾಕ್ಸ್ ಅಲ್ಲಿ ಇರ್ತದೆ. ಐ ಥಿಂಕ್ ಯೆಲ್ಲೋ ಕಲರ್ ಮಾತ್ರ ಬರೋದಿರ್ಬೇಕು ಬಾಕ್ಸ್. ಇದನ್ನು ಈ ತರ ಇದನ್ನು ಓಪನ್ ಮಾಡಬೇಕು. ಈ ತರ ಓಪನ್ ಮಾಡಿದಾಗ ನಮಗೆ ಸ್ಮಾರ್ಟ್ ವಾಚ್ ಸಿಗ್ತದೆ. ಸ್ಮಾರ್ಟ್ ವಾಚ್ ತೆಗೆದು ಸೈಡಲ್ಲಿ ಇಡ್ತೇನೆ. ಅದ್ರ ಒಳಗೆ ಎಂತ ಉಂಟಂತ ನೋಡುವ. ಒಳಗೆ ಇದರಲ್ಲಿ ಎಂತಿಲ್ಲ. ಅಗೇನ್ ಒಳಗೆ ಅಫ್ಕೋರ್ಸ್ ಒಂದು ಯೂಸರ್ ಮ್ಯಾನ್ಯಲ್, ಹೌ ಟು ಯೂಸ್ ಎಲ್ಲ ಇದರಲ್ಲಿ ಬರ್ತದೆ. ಇನ್ನೊಂದು ಚಾರ್ಜರ್, ಇದು ಮ್ಯಾಗ್ನೆಟಿಕ್ ಚಾರ್ಜರ್. ಅಂದ್ರೆ ಈ ಚಾರ್ಜರ್ ಅನ್ನು ಈ ಚಾರ್ಜರ್ ಅನ್ನು ಇಲ್ಲಿ ಈ ತರ ಕ್ಲಿಕ್ ಮಾಡಬೇಕು. ಮ್ಯಾಗ್ನೆಟ್ ಇಲ್ಲಿ ಉಂಟು. ಇದನ್ನ ಈ ತರ ಟಚ್ ಮಾಡಿ ಇದು ಉಂಟಲ್ಲ, ಇದನ್ನು ಚಾರ್ಜಿಂಗ್ ಇಟ್ರೆ ಆಯ್ತು. ಸೊ ಈಗ ಇದನ್ನು ನಾನು ಆನ್ ಮಾಡ್ತೇನೆ. ಸೊ ಆಯ್ತು, ಇದು ಓಪನ್ ಆಯ್ತು ನೋಡಿ. ಇಲ್ಲಿ ಸೆನ್ಸರ್ ನಿಮಗೆ ಕಾಣ್ತಿರ್ಬೋದು, ಮಿಣಕಿ ಮಿಣಕಿ ಮಿಣಕಿ. ಅದನ್ನು ಈ ತರ ನಾವು ಕೈಗೆ ಹೀಗೆ ಹಾಕ್ಬೇಕು. ಚೆಂದ ಉಂಟು ನೋಡ್ಲಿಕ್ಕೆ, ನಂಗೆ ಖುಷಿ ಆಯ್ತು. ಬೇರೆ ಬೇರೆ ಕಲರ್ ಅಲ್ಲಿ ಬರ್ತದೆ. ಐ ಥಿಂಕ್ ಬ್ಲಾಕ್ ಸೂಟ್ಸ್ ಫಾರ್ ಎವ್ರಿಥಿಂಗ್. ಸೊ ನಾನು ಬ್ಲಾಕ್ ತಗೊಂಡೆ. ಫಸ್ಟ್ ಇದನ್ನು ನಾವು ಈ ತರ ಮೇಲೆ ಸ್ವೈಪ್ ಮಾಡಿದಾಗ ನಮಗೆ ವರ್ಕ್ಔಟ್, ನಾವು ಎಂತೆಲ್ಲ ವರ್ಕ್ಔಟ್ ಮಾಡ್ತೀವಿ. ಯೂಶಲಿ ಔಟ್ಡೋರ್ ರನ್, ವಾಕ್, ಇಂಡೋರ್ ರನ್, ಔಟ್ಡೋರ್ ಸೈಕ್ಲಿಂಗ್, aerobic capacity, strength training, football, basketball, table tennis, badminton, indoor cycle, elliptical, yoga, cricket. ಈ ತರ ನಮಗೆ ಎಲ್ಲ ಸಹ ಸಿಗ್ತದೆ ಇದರಲ್ಲಿ. ಯಾವ ತರ ವರ್ಕೌಟ್ ಮಾಡೋದಾಗಿ ಜಿಮ್ಮಿಗೆ ಹೋಗೋರಿಗೆ ಒಳ್ಳೆಯದು. ಬ್ಯಾಕ್ ಹೋಗ್ಬೇಕಿದ್ರೆ ಇದು ಸೈಡ್ ಬಟನ್ ಅನ್ನು ಕ್ಲಿಕ್ ಮಾಡಿದ್ರೆ ಬ್ಯಾಕ್ ಹೋಗ್ತದೆ. ನೆಕ್ಸ್ಟ್ SpO2, ಇದು ನಮ್ಮದು ಮೆಷರ್ ಮಾಡ್ತಿದೆ ನೋಡಿ. ಇದು ನಮ್ಮದು ಆಕ್ಸಿಜನ್ ಲೆವೆಲ್ ಅನ್ನು ಮೆಷರ್ ಮಾಡ್ತಿದೆ. ನನ್ನ ಬ್ಲಡ್ ಅಲ್ಲಿ ಎಷ್ಟು ಆಕ್ಸಿಜನ್ ಉಂಟು ಅದರ ಲೆವೆಲ್ ಅನ್ನು ಮೆಷರ್ ಮಾಡ್ತಿದೆ. ಯೂಶುವಲಿ 98% ಇರಬೇಕು. ಈಗ ಇದು ಮೆಷರ್ ಮಾಡಿ ಹೇಳ್ತದೆ ಎಷ್ಟು ಪರ್ಸೆಂಟ್ ಉಂಟಂತ. ಸೊ 98 ಉಂಟು, ನೀವು ನೋಡ್ಬೋದು. ಸೊ 98% ಉಂಟು ನನಗೆ. ಸೊ ನಾನು ಬ್ಯಾಕ್ ಹೋಗ್ತೇನೆ. ನೆಕ್ಸ್ಟ್ ಇದರಲ್ಲಿ ಹಾರ್ಟ್ ರೇಟ್, ನಂದು ಹಾರ್ಟ್ ರೇಟ್ ಎಷ್ಟು ಉಂಟಂತ ಆಲ್ರೆಡಿ ಮೆಷರ್ ಮಾಡಿ ಆಯ್ತು. ಇದರಲ್ಲಿ 68 ಅಂತ ಕಾಣ್ತಾ ಉಂಟು. 68 ಅಂತ ಕಾಣ್ತಾ ಉಂಟು. ಐ ಥಿಂಕ್ ಸ್ವಲ್ಪ ಕಮ್ಮಿ ಇಟ್ಟಿರ್ಬೇಕಲ್ಲ ಹಾರ್ಟ್ ರೇಟ್. ದಟ್ಸ್ ಓಕೆ. ಬ್ಯಾಕ್ ಹೋಗ್ತೇನೆ. ಬೇರೆ ಬೇರೆ ಮೆಜರ್ ಮಾಡಿದ್ರೆ ಬೇರೆ ಬೇರೆ ಬರ್ತದೆ. ನೆಕ್ಸ್ಟ್ ಆಕ್ಟಿವಿಟಿ ರೆಕಾರ್ಡ್ಸ್ ಅಂದ್ರೆ ಎಷ್ಟು ಓಡಿದೆ, ಅಷ್ಟು ಇದು ಎಕ್ಸರ್ಸೈಸ್ ಅಲ್ಲಿ ಎಷ್ಟು ಮಾಡಿದೆ ಅದ್ರ ಬಗ್ಗೆ ಬರುತ್ತೆ. ಇದನ್ನು ಹಾಕೊಂಡು ಮಲಗಿದ್ರದ್ದು ಸ್ಲೀಪ್ ರೆಕಾರ್ಡ್ ಅನ್ನು, ಸ್ಲೀಪ್ ನಾವು ಎಷ್ಟು ಗಂಟೆ ಮಲಗಿದ್ದೇವೆ ಎಂತ ಅದ್ರದ್ದೆಲ್ಲ ಸ್ವಲ್ಪ ಎಲ್ಲ ಆಚೆ ಈಚೆ ಮಾಡಿ ಅದರದ್ದೆಲ್ಲ ಕ್ಯಾಲ್ಕುಲೇಟ್ ಮಾಡ್ತದೆ. ನೆಕ್ಸ್ಟ್ ಇದು ನಾವು ಫೋನಿಗೆ ಕನೆಕ್ಟ್ ಮಾಡಿದ್ರೆ ಅದೇ ಸ್ವಿಚ್ ಆನ್ ಸ್ವಿಚ್ ಆಫ್ ನಾವು ಕಂಟ್ರೋಲ್ ಮಾಡ್ಬೋದು ನಮ್ಮ ಫೋನ್ ಅನ್ನು. ಮ್ಯೂಸಿಕ್ ಆನ್ ಆಫ್ ಹಾಕಿ. ಸೊ ನೆಕ್ಸ್ಟ್ ಆಪ್ಷನ್ ಕ್ಯಾಮ್ರಾ ನಾವು ಸೆಲ್ಫಿ ತೆಗಿಬೇಕಿದ್ರೆ ನಾವು ಯೂಶಲಿ ಹೀಗೆ ಕ್ಲಿಕ್ ಮಾಡಬೇಕಲ್ಲ, ಅದು ಬದಲು ವಾಚ್ ಹತ್ರ ಹೋಗಿ ಕ್ಲಿಕ್ ಮಾಡಿದ್ರೆ ಬರ್ತದೆ. ನೆಕ್ಸ್ಟ್ ಇದು ಫೈಂಡ್ ಮೈ ಫೋನ್, ನಂದು ಫೋನಿಗೆ ಕನೆಕ್ಟ್ ಆಗಿದೆ ಬಟ್ ಆ ಫೋನ್ ಇಲ್ಲೇ ಸೈಡಲ್ಲಿ ಇಟ್ಟಿದೆ. ಫೈಂಡ್ ಮೈ ಫೋನ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಫೋನ್ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ. ಸೊ ದಟ್ ನಂಗೆ ಗೊತ್ತಾಗ್ತದೆ ನನ್ನ ಫೋನ್ ಎಲ್ಲಿ ಅಂತ. ನೆಕ್ಸ್ಟ್ ಮೆಡಿಟೇಷನ್, ಎಷ್ಟು ಮೆಡಿಟೇಷನ್ ಮಾಡಿದ್ರೆ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡ್ತೇವೆ. ನೆಕ್ಸ್ಟ್ ಎಲ್ರಮ್ ಇರ್ಬೋದು. ಸ್ಟಾಪ್ ವಾಚ್ ಉಂಟು, ವೆದರ್ ಕ್ಯಾಲ್ಕುಲೇಷನ್, ಸೆಟ್ಟಿಂಗ್ ಅಲ್ಲಿ ಕಸ್ಟಮ್ ಜನರಲ್ ಸಿಸ್ಟಮ್ ಅಂಡ್ ಅಬೌಟ್, ಅದರಲ್ಲೆಲ್ಲ ಸ್ವಲ್ಪ ಸೆಟ್ಟಿಂಗ್ ಎಲ್ಲ ಉಂಟು. ಸೊ ಇದರಲ್ಲಿ ಒಂದು ಆಪ್ಷನ್ ಉಂಟು, ಅದು ಏನಂದ್ರೆ ಪವರ್ ಸೇವ್ ಮೋಡ್. ಸಿಸ್ಟಮ್ ಅಲ್ಲಿ ಪವರ್ ಸೇವ್ ಮೋಡ್ ಅಂತ ಒಂದು ಆಪ್ಷನ್ ಉಂಟು. ಅದು ಆಪ್ಷನ್ ಏನ್ ಮಾಡ್ತದೆ ಅಂದ್ರೆ ನಮಗೆ ನಾವು ಪವರ್ ಸೇವ್ ಮೋಡ್ ಅನ್ನು ಆನ್ ಮಾಡಿಟ್ರೆ ನಮ್ಮದು ಬ್ಯಾಟ್ರಿ ಲೆವೆಲ್ ಬೇಗ ಕಮ್ಮಿ ಆಗಲ್ಲ.
ಯೂಶ್ವಲಿ ಇದು ನಮ್ಮದು ಬ್ಯಾಟ್ರಿ ಲೆವೆಲ್ 100% ಇದ್ರೆ ಐ ಗೆಸ್ 7 to 8 ಡೇಸ್ ಆರಾಮದಲ್ಲಿ ಬರ್ತದೆ. ಬಟ್ ನಾವು ಯಾವಾಗ ಪವರ್ ಸೇವ್ ಮೋಡ್ ನಾವು ಮೊಬೈಲ್ ಯೂಸ್ ಮಾಡಿದಾಗ ಮನೆಗೆ ಬಂದಾಗೆಲ್ಲ ಸೈಡಲ್ಲಿ ಇಟ್ಕೊಂಡು ಯಾವಾಗ ಪವರ್ ಸೇವ್ ಮೋಡ್ ಆನ್ ಮಾಡಿಟ್ರೆ ಇಟ್ ಮೇ ಲಾಸ್ಟ್ ಫಾರ್ 9 days to 10 days. ಸೊ ಅದೊಂದು ಅಡ್ವಾಂಟೇಜ್ ಅಷ್ಟೇ. For my eyes, and all I saw was you. Hey. And all I saw was you. ಸೊ ಅಷ್ಟೇ ಇವತ್ತಿನ ವಿಡಿಯೋ. ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್ ಬಿಲೋ ನಿಮಗೆ ಯಾವ ಪ್ರಾಡಕ್ಟ್ ತುಂಬಾ ಇಷ್ಟ ಆಯ್ತು, ಯಾವ ಪ್ರಾಡಕ್ಟ್ ಇಷ್ಟ ಆಗಿಲ್ಲ, ಯಾವ ಪ್ರಾಡಕ್ಟ್ ಇಷ್ಟ ಆಗ್ಲಿಲ್ಲ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ನಿಮ್ಗೆ ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ. ತನಕ ನಮಸ್ಕಾರ. ನಾನು ಟ್ರೈಪಾಡ್ ಒಂದು ಸ್ವಲ್ಪ ಈಚೆ ಪಾಚಿ ಎಲ್ಲ ಆಗ್ತಾ ಉಂಟು. ಸೊ ಆಂಗಲ್ ನಿಮಗೆ ಸ್ವಲ್ಪ ಆಚೆ ಆಗ್ಬೋದು. ಸೊ ಪ್ಲೀಸ್ ಡೋಂಟ್ ಮೈಂಡ್. ಬಾಯ್ 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 ಬಾಯ್.